ತಯಾರಿದ್ದೀವಿ ಅಂತ ತೀರ್ಮಾನವನ್ನು ಎಲ್ಲರೂ ಸೇರಿ ಇವತ್ತು ತಗೊಂಡಿದ್ದಾರೆ. ನಾನು ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮಾತು ಹೇಳಿದ್ದಾರೆ, 10ನೇ ತಾರೀಕು ಗಡುವು ಕೊಟ್ಟಿದ್ದೀರಿ, ಅಷ್ಟರೊಳಗೆ ಸತತ ಪ್ರಯತ್ನ ಮಾಡ್ತೀನಿ. ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ನಾನು ಮಾತಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಒಂದು ವಾರದಲ್ಲೇ ಹಣ ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಅವ್ರ ಪ್ರಾಮಾಣಿಕತೆ ಬಗ್ಗೆ ನನಗೆ 10ನೇ ತಾರೀಕೊಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಆಗಲಿಲ್ಲ. ಶಿವಮೊಗ್ಗದಲ್ಲಿ ಏನು ನಾಳೆ ಒಂದು ಸಮಸ್ಯೆ ಎದುರಾಗುತ್ತೆ. ಇವತ್ತು ಸಾಂಕೇತಿಕವಾಗಿ 400-500 ಜನ ಬಂದು ಇವತ್ತು ಪ್ರತಿಭಟನೆ ಮಾಡಿ ಧರಣಿ ಕೊಟ್ಟಿದ್ವಿ, ಮನವಿ ಮಾಡಿದ್ವಿ. ಮುಂದೆ ಜೈಲು ಬರೋ ಖಂಡಿತ ಕಾರ್ಯಕ್ರಮ ನಾವು ಮಾಡೋದು. ಅಭಿವೃದ್ಧಿ ನಿಗಮದ ಪ್ರಾಮಾಣಿಕ ಅಧಿಕಾರಿ ದಲಿತರ ದುಡ್ಡು ಲೂಟಿ ಆಗಿದೆ ಅಂತ ಉದ್ದೇಶದಿಂದ ಸರ್ಕಾರದ ಗಮನ ಸೆಳಿಬೇಕು ಅನ್ನೋದಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸ್ಥಿತಿ ನೋಡಿ ನಿಜಕ್ಕೂ ನಮ್ಮೆಲ್ಲರಿಗೂ ಬೇಜಾರಾಗಿದೆ. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರ ಶ್ರೀಮತಿಯವರು ಕವಿತಾರವರು ಬಂದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರಭಕ್ತ ಬಳಗ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಚಂದ್ರಶೇಖರ್ ಅವರ ಕುಟುಂಬದ ಸದಸ್ಯರು ಅವರೆಲ್ಲರೂ ಕೂಡ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದು ಸರ್ಕಾರ ಇಷ್ಟೊತ್ತರೊಳಗೆ ಎಚ್ಚೆತ್ಕೋಬೇಕಾಗಿತ್ತು. ದಲಿತರ ಹಣ ಲೂಟಿ ಆಗ್ತಾ ಇದೆ ಅನ್ನೋಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಾಗ ಅವ್ರ ಮನೆ ಪರಿಸ್ಥಿತಿ ಗೊತ್ತು. ಮೊನ್ನೆ ಪತ್ರಿಕೆಗಳಲ್ಲಿ ವಿಧಿ ಇಲ್ಲದ ಆ ಹೆಣ್ಮಗಳು ಚಂದ್ರಶೇಖರ್ ಅವರ ಶ್ರೀಮತಿ ಕವಿತಾರವರು ಹೇಳಿದ್ದಾರೆ, ನಾನು ನನ್ನ ಮನೆಯಲ್ಲಿ ವಾಸ ಮಾಡೋ ಸ್ಥಿತಿಯಲ್ಲಿ ಇಲ್ಲೆಲ್ಲ, ನಾವು ನನ್ನ ತಾಯಿ ಮನೆಯನ್ನು ನಾನು ಬದುಕ್ತಾ ಇದ್ದೀನಿ. ಲೆಕ್ಕಾಕಿ ಅವ್ರ ಮನೆ ಪರಿಸ್ಥಿತಿ ಹೇಗಿರ್ಬೋದು. ಇದು ಪತ್ರಿಕೆಗಳಲ್ಲಿ ಬಂದಿದೆ, ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ತಾವೇನು ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಿರಿ, ಚಂದ್ರಶೇಖರ್ ಅವ್ರ 25 ಲಕ್ಷ ರೂಪಾಯಿ ಕೊಡ್ತೀವಿ, ಒಂದು ಕೆಲಸಗಳಿಗೆ ಘೋಷಣೆ ಮಾಡಿದಿರಿ, ನಿಮಿಷ ತನಕ ಅನ್ನೋದು ಜಾರಿ ಬಂದಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಹೆಜ್ಜೆ ಕೊಡೋದಿಕ್ಕಲ್ಲಿ ತಾಯಿ ಬೆಂಬಲ ಕೊಡೋಕ್ಕೆ ನಾವೆಲ್ಲ ರಾಷ್ಟ್ರಭಕ್ತರು ಇವತ್ತು ಬಂದು ಬೆಂಬಲ ಕೊಟ್ಟಿದ್ದೀವಿ ತಾಯಿಗೆ. ಇನ್ನು 10ನೇ ತಾರೀಕು ಒಳಗಡೆ ನಾನು ಅದಕ್ಕೆ ನಾಗೇಂದ್ರಗೆ ಯಾಕೆ ಕೈ ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ಯಾಕೆ ಕೈ ಬಿಟ್ಟಿದ್ದಾರೆ, ನಾನು ಇನ್ಯಾರನ್ನ ಅರೆಸ್ಟ್ ಮಾಡ್ತಾರೆ, ನಾನು ಅದನ್ನು ಈಗ ಹೇಳಕ್ಕೆ ಇಷ್ಟಪಡಲ್ಲ. ಇವಾಗ ನಮ್ದು ಒಂದೇ ಉದ್ದೇಶ, ತೊಂದರೆ ಇಲ್ಲಿರೋಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ, ಅದು ರಾಜ್ಯ ಜನರ ಗಮನಕ್ಕೆ ಬರಬೇಕು, ದೇಶದ ಜನರ ಗಮನ ಬರಬೇಕು, ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು ಅನ್ನೋ ಒಂದೇ ವಿಚಾರಕ್ಕೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ನಮ್ಮೆಲ್ರಿಗೂ ನೋವು. ಸರ್ಕಾರ ಒಪ್ಪಿಕೊಂಡಿದೆ, ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ದುರುಪಯೋಗ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳಿರೋಂಥ ಸಂದರ್ಭದಲ್ಲಿ ಅವರಿಗೆ ಹಣನೂ ಘೋಷಣೆ ಮಾಡಿದ್ದಾರೆ 25 ಲಕ್ಷ ಅಂತ. 25 ಲಕ್ಷ ರೂಪಾಯಿ ಇವತ್ತು ತಾಕತ್ತಿಲ್ವಾ? ಅಷ್ಟು ಸರ್ಕಾರ ಬಡ್ಡೆತ್ತೋಗಿದೆಯಾ, ಭಿಕಾರಿ ಆಗಿದೆಯಾ? ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸರ್ಕಾರ ಘೋಷಣೆ ಮಾಡಿರೋಂಥ ಹಣವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ, ಒಂದು ವಾರದ ತರ್ಸಲ್ಲ ಮಾತ್ರ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಬರಲಿಲ್ಲ, ಕೊಡ್ಸೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಸರ್ಕಾರ ಅದೇ ರೀತಿ ಮೂಗು, ಕಣ್ಣು, ಕಿವಿ, ಹೃದಯ ಇಲ್ಲದೇನೆ ಆ ಬಡವರ ಪರವಾಗಿ ಇಲ್ಲ ಅನ್ನೋದಾದರೆ ನಾವು 10ನೇ ತಾರೀಕು ತನಕ ಕಾದವರು 5 ಲಕ್ಷ ರೂಪಾಯಿ ಹಣ ಕೊಡ್ತೀವಿ. 20ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತೀವಿ. ನಮ್ಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೋ ಕಾಣ್ತೀವಿ.